ತುಂಬಾ ರುಚಿಕರವಾಗಿ ಅಷ್ಟೇ ಸುಲಭವಾಗಿ ಶಾವಿಗೆ ಹಾಲು ಪಾಯಸ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ನಮಸ್ತೆ, ಆದ್ಯ ಭಟ್ ಯೂಟ್ಯೂಬ್ ಚಾನಲಿಗೆ ಆಧಾರದ ಸ್ವಾಗತ. ಒಂದು ಪಾತ್ರಕ್ಕೆ ಅರ್ಧ ಲೀಟರಷ್ಟು ನಂದಿನಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದೇ ಹಾಲು ಆಗಬೇಕು ಅಂತ ಏನೂ ಇಲ್ಲ. ಇದರ ಬದಲಿಗೆ ಬೇರೆ ಹಸುವಿನ ಹಾಲನ್ನು ಬೇಕಿದ್ದರೂ ನೀವು ಸೇರಿಸಿಕೊಳ್ಬೋದು. ಅದೇ ಪ್ಯಾಕೆಟಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಾತ್ರಕ್ಕೆ ಹಾಕಿ ಚೆನ್ನಾಗಿ ಒಂದು ಸಟ್ಟುಗದ ಸಹಾಯದಿಂದ ಅದನ್ನು ಮಿಕ್ಸ್ ಮಾಡಿಕೊಳ್ಳಿ. ಯಾರಾದರೂ ಹೊಸದಾಗಿ ಅಡುಗೆ ಕಲಿಯೋರಿದ್ದರೂ ಕೂಡ ತುಂಬಾ ಸುಲಭವಾಗಿ ಈ ಪಾಯಸವನ್ನು ಮಾಡ್ಬೋದು. ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ, ಮಾಡೋದು ಕೂಡ ಅಷ್ಟೇ ಸುಲಭ. ನಾನಿಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಪಾಯಸವನ್ನು ಮಾಡುವಂಥದ್ದು. ಇಲ್ಲಿ ಹಾಲು ಚೆನ್ನಾಗಿ ಕುದಿಬೇಕು. ಆ ಸಂದರ್ಭದಲ್ಲಿ ಶಾವಿಗೆಯನ್ನು ಹಾಕ್ಕೊಳ್ಬೇಕು. ನೀವೇನಾದರೂ ಇನ್ನೊಂದು ಶಾವಿಗೆಯನ್ನು ತಗೊಳ್ತಿದ್ರೆ ನಾನಿಲ್ಲಿ ಆಲ್ರೆಡಿ ಫ್ರೈಡ್ ಶಾವಿಗೆ ಅಂತ ಬರುತ್ತಲ್ಲ ಅದನ್ನು ತಗೊಂಡಿದ್ದೇನೆ. ಮೊದಲೇ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿರಿ. ನಾನಿಲ್ಲಿ ಕೈ ಮುಷ್ಟಿಯ ಅಳತೆಯನ್ನು ತಗೊಂಡಿದ್ದೇನೆ. ಸಣ್ಣ ಮುಷ್ಟಿಯಲ್ಲಿ ಒಂದೆರಡು ಮುಷ್ಟಿಯಷ್ಟು ಹುರಿದಿರುವಂತಹ ಶಾವಿಗೆಯನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತುಂಬ ಶಾವಿಗೆಯನ್ನು ಹಾಕಿದರೆ ಹಾಲು ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ರುಚಿ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಹಾಲಲ್ಲಿ ಶಾವಿಗೆ ಕೂಡ ಅಷ್ಟು ಬೇಗ ಬೇಯೋದು ಇಲ್ಲ. ಶಾವಿಗೆಯನ್ನು ಹಾಕಿದ ನಂತರ ಸಟ್ಟುಗದ ಸಹಾಯದಿಂದ ಚೆನ್ನಾಗಿ ಈ ಥರ ಕಲಕಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಹಾಲಿನ ಕೆನೆಯೆಲ್ಲ ಪಾತ್ರದ ಸೈಡಲ್ಲಿ ಅಂಟ್ಕೊಂಡಿರುತ್ತೆ. ಇದನ್ನೆಲ್ಲ ಈ ಥರ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಶಾವಿಗೆ ಚೆನ್ನಾಗಿ ಬೇಯಬೇಕು. ಅದಕ್ಕಿಂತ ಮುಂಚೆ ಯಾವತ್ತೂ ಸಕ್ಕರೆಯನ್ನು ಹಾಕೋದಕ್ಕೆ ಹೋಗಬೇಡಿ. ಶಾವಿಗೆ ಚೆನ್ನಾಗಿ ಬೆಂದ ನಂತರನೇ ಸಕ್ಕರೆ ಹಾಕಿದರೆ ಪಾಯಸದ ರುಚಿ ತುಂಬ ಚೆನ್ನಾಗಿರ್ತದೆ. ಆವಾಗ ಸಟ್ಟುಗದ ಸಹಾಯದಿಂದ ಎಲ್ಲಿಯಾದರೂ ಗಂಟುಗಳಿದ್ರೆ ಎಲ್ಲ ಅದನ್ನು ಪಾತ್ರದ ಸೈಡಿಗೆ ಈ ಥರ ಮಾಡಿಕೊಂಡು ಗಂಟುಗಳನ್ನು ಬಿಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇವತ್ತಿನ ವಿಡಿಯೋದಲ್ಲೂ ಕೂಡ ನಾನು ಒಂದು ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಈಗ ಏಲಕ್ಕಿಯನ್ನೆಲ್ಲ ಹುಡಿ ಮಾಡಲಿಕ್ಕೆ ಅಷ್ಟೊಂದು ನೈಸ್ ಪೌಡರ್ ಆಗಬೇಕು ಅಂತ ಆದರೆ ನೀವು ಸ್ವಲ್ಪ ಸಕ್ಕರೆ ಸಹಾಯದಿಂದ ಸಕ್ಕರೆ ಹಾಗೂ ಏಲಕ್ಕಿ ಎರಡನ್ನೂ ಕೂಡ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕಿ ಹುಡಿ ಮಾಡಿಕೊಂಡ್ರೆ ಏಲಕ್ಕಿ ನೈಸ್ ಪೌಡರ್ ಆಗ್ತದೆ. ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಈ ಸಂದರ್ಭದಲ್ಲಿ ನೀವು ಒಂದು ಸಲ ಚೆಕ್ ಮಾಡಿಕೊಳ್ಳಿ. ಈ ಥರ ಇದು ಹುಡಿ ಆಗಬೇಕು, ಕಟ್ ಆಗ್ತದೆ ಅಂತ ಹೇಳ್ತಾರಲ್ಲ ಆ ಥರ ಚೆನ್ನಾಗಿ ಬೆಂದಿರಬೇಕು. ಆ ಸಂದರ್ಭದಲ್ಲಿ ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ. ನಾನಿಲ್ಲಿ 5 ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮ್ಮ ರುಚಿಗನುಗುಣವಾಗಿ ನೀವು ಸಿಹಿ ಪ್ರಮಾಣ ಜಾಸ್ತಿ ಬೇಕಿದ್ದರೆ ಸೇರಿಸ್ಕೊಳ್ಬೋದು. ಆದರೆ ಹಾಲಿನಲ್ಲಿ ಕೂಡ ಬರೀ ಹಾಲನ್ನೇ ಉಪಯೋಗಿಸಿ ಮಾಡಿರೋದ್ರಿಂದ ಹಾಲಿನಲ್ಲಿ ಕೂಡ ಸಿಹಿ ಅಂಶ ಇರೋದ್ರಿಂದ ಜಾಸ್ತಿ ಸಕ್ಕರೆ ಅಗತ್ಯ ಇಲ್ಲ. ನಮ್ಮ ಮನೆಯಲ್ಲಿ ನಾವು ಸ್ವಲ್ಪ ಕಡಿಮೆ ಸ್ವೀಟ್ ತಿನ್ನೋದ್ರಿಂದ ನಾನು ಇದೇ ಥರ ಪಾಯಸ ಮಾಡ್ತೇನೆ. ಸಕ್ಕರೆ ಹಾಕಿದ ನಂತರ ಕೂಡ ಈ ಥರ ಸ್ವಲ್ಪ ಮೆಲ್ಲಗೆ ಮಿಕ್ಸ್ ಮಾಡಿಕೊಳ್ಬೇಕು. ಯಾಕಂದರೆ ಶಾವಿಗೆಲ್ಲ ಕಟ್ಟಾಗಬಾರ್ದಲ್ಲ, ಹಾಗಾಗಿ ಈ ಥರ ಕಲಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ನೀವು ಬೇಕಿದ್ದರೆ ಈ ಕುದಿಯುವಂಥ ಸಮಯದಲ್ಲಿ ಹಸಿ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಳ್ಬೋದು. ಕೆಲವರಿಗೆ ಒಂದೊಂದು ಥರ ಟೇಸ್ಟ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಆದರೆ ನಾನಿಲ್ಲಿ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಂಡಿದ್ದೇನೆ. ನಾನು ಏಲಕ್ಕಿಯನ್ನು ತುಂಬ ಸುಲಭವಾಗಿ ಈ ಥರ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೇನೆ. ಜಾಸ್ತಿ ಪೌಡರ್ ಏನೂ ಮಾಡ್ತಾಯಿಲ್ಲ. ಒಂದು ಕುಟಾಣಿಯ ಸಹಾಯದಿಂದ ಈ ಥರ ಜಜ್ಜಿ ಏಲಕ್ಕಿಯನ್ನು ಪೌಡರ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ಲಾಸ್ಟಲ್ಲಿ ತುಪ್ಪದಲ್ಲಿ ಹುರಿದಿರುವಂತಹ ಗೋಡಂಬಿ ಹಾಗೆ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ.
ಈ ಪಾಯಸ ಶುರುವಿಗೆ ಸ್ವಲ್ಪ ನಿಮಗೆ ನೋಡೋದಕ್ಕೆ ತೆಳ್ಳಗೆ ಕಂಡರೂ ಕೂಡ ತಣ್ಣಗಾದ ನಂತರ ಗಟ್ಟಿ ಆಗ್ತದೆ. ಹಾಗಾಗಿ ಜಾಸ್ತಿ ಶಾವಿಗೆಯನ್ನು ಹಾಕ್ಕೊಂಡು ಪಾಯಸ ಮಾಡೋದಕ್ಕೆ ಹೋಗಬೇಡಿ. ಇಲ್ಲಿ ರುಚಿಕರವಾದಂತಹ ಶಾವಿಗೆ ಪಾಯಸ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.